ಸರ್ಕಾರ ಹುಕ್ಕಾ ಬಾರ್ನ ಬ್ಯಾನ್ ಮಾಡಿದೀನಿ ಅಂತ ಹೇಳಿರೋ ಮಾತು ಬರೀ ಮಾತಿಗಷ್ಟೇ ಅಥವಾ ಪೇಪರ್ಗಷ್ಟೇ ಸೀಮಿತ ಆಗಿದೆಯಾ ಅನ್ನೋ ಪ್ರಶ್ನೆ ಈ ಸುದ್ದಿಗೆ ನೋಡಿದ್ಮೇಲೆ ಕಾಡುತ್ತೆ. ಕಾರಣ ಇವರು ಪೊಲೀಸರ ಕಣ್ಣಿಗೆ ಮಣ್ಣೆರಚ್ತಾ ಇದ್ದಾರೋ ಅಥವಾ ಪೊಲೀಸರು ಇವ್ರ ಜೊತೆಗೆ ಶಾಮೀಲಾಗಿದ್ದಾರೋ ಗೊತ್ತಿಲ್ಲ. ಕದ್ದು ಮುಚ್ಚಿ ಹುಕ್ಕಾ ಬಾರ್ ನಡೆಸ್ತಾ ಇರೋದು ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. KR ಪುರಂನ ಮೂನ್ ಕೆಫೆ ಹುಕ್ಕಾ ಬಾರ್ನಲ್ಲಿ ಅಕ್ರಮವಾಗಿ ಹುಕ್ಕಾ ಬಾರ್ ರನ್ನಿಂಗ್ ಆಗ್ತಾ ಇದೆ. ಪರಿಚಯಸ್ಥ ಕಸ್ಟಮರ್ಗಳನ್ನು ಮಾತ್ರ ಒಳಗೆ ಬಿಟ್ಕೋತಾರೆ. ಕಾನೂನು ಬಾಹಿರ ಕೃತ್ಯವನ್ನು ನಡೆಸಲಾಗ್ತಾ ಇದ್ದು ಒಳಗಿನಿಂದಲೇ CCTV ವಾಚ್ ಮಾಡೋ ಖದೀಮರು ಪೊಲೀಸ್ ಯಾರಾದ್ರೂ ಬರ್ತಾರಾ ಅಂತ ಗಮನಿಸ್ತಾರೆ. ಬಂದ್ರೆ CCTVಯಲ್ಲಿ ನೋಡಿ ಲೈಟ್ ಆಫ್ ಮಾಡಿಬಿಡ್ತಾರಂತೆ. ಇದಕ್ಕೆ ಸಂಬಂಧಪಟ್ಟಂತೆ CCB ಅಧಿಕಾರಿಗಳಿಂದ ಹುಕ್ಕಾ ಬಾರ್ ಸೀಸ್ ಮಾಡಿದ್ದಾರೆ. ಹುಕ್ಕಾ ಬಾರ್ ದಂಧೆಯನ್ನ ನಡೆಸ್ತಾ ಇದ್ದವರು ಸದ್ಯ ಜೈಲಲ್ಲಿದ್ದಾರೆ. ದರ್ಶನ್ ಮತ್ತು ನಿರ್ಮಾಪಕ ಉಮಾಪತಿ ನಡುವಿನ ಜಗಳ ಅಥವಾ ಕದನ ದಿನ ಕಳೆದಂತೆ ತಾರಕಕ್ಕೇರ್ತಾ ಇದೆ. ನಿಲ್ಲೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲ. ಉಮಾಪತಿ ವಿರುದ್ಧ ಟಕ್ಕರ್ ಕೊಡೋಕೆ ದರ್ಶನ್ ಫ್ಯಾನ್ಸ್ ಈಗ ರೆಡಿ ಆಗ್ತಾ ಇದ್ದಾರೆ. ಡಿಬೋಸ್ ಜಿಂದಾಬಾದ್ ಹೆಸರಲ್ಲಿ ಇವತ್ತು ದರ್ಶನ್ ಫ್ಯಾನ್ಸ್ ಬೃಹತ್ ಬೈಕ್ ರ್ಯಾಲಿ ನಡೆಸ್ತಾರೆ. ಬೊಮ್ಮನಹಳ್ಳಿಯಲ್ಲಿ ದರ್ಶನ್ ಅವರ ಸಾವಿರಾರು ಅಭಿಮಾನಿಗಳು ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಬೊಮ್ಮನಹಳ್ಳಿ ಮಹಾಗಣಪತಿ ದೇವಸ್ಥಾನದಿಂದ HR ಲೇಔಟ್ ವರೆಗೂ ಕೂಡ ರ್ಯಾಲಿ ಮಾಡಿ ಉಮಾಪತಿಗೆ ಟಕ್ಕರ್ ಕೊಡೋಕೆ ತಯಾರಿ ಇದು. ರಸ್ತೆ ಅಪಘಾತ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ದಾವಣಗೆರೆಯಲ್ಲಿ ಆಗಿರುವಂತಹ ಆಕ್ಸಿಡೆಂಟ್ ಇದು. ಬೆಳಗ್ಗೆ 3 ಸಾವನ್ನಪ್ಪಿದ್ದಾರೆ ರಸ್ತೆ ಅಪಘಾತದಲ್ಲಿ. ಬೊಲೆರೋ ಟೆಂಪೋ ವಾಹನದ ಟೈರ್ ಸ್ಫೋಟ ಆಗಿ ದುರಂತ. 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ದಾವಣಗೆರೆ ನಗರದ ಹೊರವಲಯದ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರೋ ಘಟನೆ. ಒಂದು ವೆಹಿಕಲ್ ಬಂದು ಇನ್ನೊಂದು ವೆಹಿಕಲ್ಗೆ ಡಿಕ್ಕಿ ಆಗಿರೋದಲ್ಲ, ಟೈರ್ ಬ್ಲಾಸ್ಟ್ ಆಗಿದ್ದರ ಪರಿಣಾಮ 3 ಸಾವನ್ನಪ್ಪಿದ್ದು 6 ಜನರ ಪರಿಸ್ಥಿತಿ ಗಂಭೀರ ಆಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯ. ದಾವಣಗೆರೆಯಲ್ಲಿ ಬೆಳಗ್ಗೆ ಜವರಾಯ ಅಟ್ಟಹಾಸವನ್ನೇ ಮೆರೆದಿದ್ದಾನೆ. ಟೈರ್ ಸ್ಫೋಟವಾಗಿ ಆಕ್ಸಿಡೆಂಟ್ ಆಗಿದೆ. ಸ್ಥಳದಲ್ಲೇ 3 ಸ್ಪಾಟ್ ಡೆತ್ ಆಗಿದ್ದಾರೆ. 6 ಜನಕ್ಕೆ ಗಂಭೀರ ಗಾಯಗಳಾಗಿದೆ.